ಶುಭೋದಯ ಮಕ್ಕಳೇ, ಇಂದು ನಾವು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇವೆ. ಈ ಕಥೆಯ ನೀತಿಯನ್ನು ತಿಳಿದುಕೊಳ್ಳೋಣ. ಈ ಕಥೆಯ ಹೆಸರು ಮರೆವಿನ ಚಿಟ್ಕಿ. ಒಮ್ಮೆ ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಚಿಟ್ಕಿ ಎಂಬ ಪುಟ್ಟ ಅಳಿಲು ವಾಸಿಸುತ್ತಿತ್ತು. ಚಿಟ್ಕಿ ಹರ್ಷಚಿತ್ತದಿಂದ ತಮಾಷೆಯಾಗಿರುತ್ತಿದ್ದಳು ಮತ್ತು ಬೀಜಗಳನ್ನು ಸಂಗ್ರಹಿಸಲು ಇಷ್ಟಪಡುತ್ತಿದ್ದಳು. ಆದರೆ ಒಂದೇ ಒಂದು ಸಮಸ್ಯೆ ಇತ್ತು. ಚಿಟ್ಕಿಗೆ ತುಂಬಾ ಮರೆವು. ಪ್ರತಿದಿನ ಅವಳು ಬೀಜಗಳನ್ನು ಸಂಗ್ರಹಿಸಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಡಗಿಸಿಡುತ್ತಿದ್ದಳು. ಆದರೆ ಮರುದಿನ ಬೆಳಿಗ್ಗೆ ಹಸಿವಾದಾಗ ಚಿಟ್ಕಿಗೆ ಅವುಗಳನ್ನು ಎಲ್ಲಿ ಮರೆಮಾಡಿದ್ದಾಳೆಂದು ನೆನಪಾಗಲಿಲ್ಲ. ಕೆಲವೊಮ್ಮೆ ಅವಳು ಇಡೀ ಕಾಡನ್ನು ಹುಡುಕಿದಳು ಮತ್ತು ಇನ್ನೂ ಒಂದೇ ಒಂದು ಕಾಯಿ ಸಿಗಲಿಲ್ಲ. ಒಂದು ಚಳಿಯ ಬೆಳಿಗ್ಗೆ ಚಳಿಗಾಲ ಬಂದಿತು. ಕಾಡು ತಣ್ಣಗಾಯಿತು ಮತ್ತು ಹಣ್ಣುಗಳು ಮತ್ತು ಬೀಜಗಳು ಸಿಗುವುದು ಕಷ್ಟಕರವಾಗಿತ್ತು. ಆಹಾರಕ್ಕಾಗಿ ಸುತ್ತಲೂ ನೋಡುತ್ತಿದ್ದಂತೆ ಚಿಟ್ಕಿ ನಡುಗಿದಳು. ಅವಳು ಬಂಡೆಗಳ ಕೆಳಗೆ, ಮರಗಳ ಹಿಂದೆ ಮತ್ತು ಪೊದೆಗಳ ಬಳಿ ಹುಡುಕಿದಳು. ಆದರೆ ಅವಳಿಗೆ ತನ್ನ ರಹಸ್ಯ ಅಡಗುತಾಣಗಳು ನೆನಪಿಗೆ ಬರಲಿಲ್ಲ. ಆಗಲೇ ಅವಳ ಸ್ನೇಹಿತೆ ಮೀರಾ ಎಂಬ ಬುದ್ಧಿವಂತ ಹಕ್ಕಿ ಕೆಳಗೆ ಹಾರಿಹೋಯಿತು. ಚಿಟ್ಕಿ ಮೀರಾ ದಯೆಯಿಂದ ಹೇಳಿದಳು, ನೀನು ವಸ್ತುಗಳನ್ನು ಎಲ್ಲಿ ಇಡುತ್ತೀಯಾ ಅಂತ ಯಾವಾಗಲೂ ಮರೆತು ಬಿಡುತ್ತೀಯಾ. ನೀವು ಚಳಿಗಾಲದಲ್ಲಿ ಸುರಕ್ಷಿತವಾಗಿರಲು ಬಯಸಿದರೆ ನೀವು ಜಾಗರೂಕರಾಗಿರಬೇಕು ಮತ್ತು ಚಿಂತನಶೀಲರಾಗಿರಬೇಕು. ನೀವು ನಿಮ್ಮ ಎಲ್ಲಾ ಬೀಜಗಳನ್ನು ಒಂದೇ ಸ್ಥಳದಲ್ಲಿ ಇರಿಸಿ ಅದನ್ನು ಗುರುತಿಸಲು ಏಕೆ ಮರೆಯಬಾರದು? ಚಿಟ್ಕಿ ಕೇಳುತ್ತಿದ್ದಳು. ಅವಳು ತನ್ನ ಮರದ ಬಳಿ ಒಂದು ಸಣ್ಣ ಬಿಲವನ್ನು ನಿರ್ಮಿಸಿ ಅದರ ಮೇಲೆ ಹೊಳೆಯುವ ಕಲ್ಲಿನಿಂದ ಗುರುತು ಮಾಡಿ ಅದರೊಳಗೆ ತನ್ನ ಬೀಜಗಳನ್ನು ಅಚ್ಚುಕಟ್ಟಾಗಿ ಸಂಗ್ರಹಿಸಿದಳು. ಈ ಬಾರಿ ಅವಳು ಮರೆಯಲಿಲ್ಲ. ಅವಳು ಹಸಿವಾದಾಗಲೆಲ್ಲ ಬೇಗನೆ ಆ ಸ್ಥಳವನ್ನು ಕಂಡುಕೊಂಡು ತನ್ನ ಆಹಾರವನ್ನು ಆನಂದಿಸುತ್ತಿದ್ದಳು. ಅಂದಿನಿಂದ ಚಿಟ್ಕಿ ಎಂದಿಗೂ ಮರೆಯದ ಬುದ್ಧಿವಂತ ಅಳಿಲು ಆದಳು. If you enjoyed this content, don't forget to like, share and subscribe for more updates. Your support helps us create even more great videos and keeps you in the loop with all our latest content. Thanks for watching.